ಎಲ್ರಿಗೂ ನಮಸ್ಕಾರ. ಹೋಳಿ ಹಬ್ಬದ ಶುಭಾಶಯಗಳು. ನಮ್ಮ ಬಾಗಲಕೋಟೆ ಕಡೆ ಹೋಳಿ ಹಬ್ಬ ಆದರೆ ಒಂದು ವಾರ ಯಾರ್ದೂ ಗುರುತು ಸಿಗಲ್ಲ. ಆಡೋದು ಒಂದು ದಿವಸ, ಒಂದು 7 ದಿವಸ ಯಾರ್ದೂ ಗುರುತು ಹತ್ತಲ್ಲ, ಹಾಗಿರ್ತಿತ್ತು. ಆದರೆ ಇಲ್ಲಿ ಸ್ವಲ್ಪ ಚೆನ್ನಾಗಿದೆ. ಬೇಡ ಅಂದರೆ ಹಾಕೋಲ್ಲ, ಅದೊಂದು ಒಳ್ಳೇದಿಲ್ಲ. ಆ ಹೋಳಿ ಒಂದು ಸಂಭ್ರಮ ಅಲ್ವಾ, ಬಣ್ಣದ ಹಬ್ಬ ಅಲ್ವಾ. ಅದು ಎಂಥ ಸಾಂಕೇತಿಕವಾಗಿದೆ ಹೋಳಿ ಹಬ್ಬ ಅಂದರೆ, ನಮ್ಮಲ್ಲಿರುವಂಥ ಕಾಮವನ್ನು ಹೇಗೆ ದಹಿಸ್ಕೋಬೇಕು ಅಂತ, ಕಾಮದಹನ ಅಂತ ಕರಿತೇವೆ. ಕಾಮ ಅಂದರೆ ಅಪೇಕ್ಷೆ. ಅಪೇಕ್ಷೆಗಳು ಬೇಕು. ಅಪೇಕ್ಷೆ ಮನುಷ್ಯ ಬದುಕೋಕ್ಕೆ ಸಾಧ್ಯ ಇಲ್ಲ ಅಪೇಕ್ಷೆ ಅಂತ ಹೋದರೆ. ಯಾವಾಗ ಅಪೇಕ್ಷೆ ಮಿತಿಗಳನ್ನು ಮೀರ್ತದೋ ಅವಾಗ ಅಪಾಯ ಆಗ್ತದೆ ಅಂತ. ನಮ್ಮ ಆಶಯಗಳು ನಮ್ಮ ಮಿತಿಯೊಳಗಿದ್ದರೆ ಏನೂ ತೊಂದರೆ ಇಲ್ಲ. ಮಿತಿಗಳನ್ನು ದಾಟಿ ಹೋದಾಗ ಅಪೇಕ್ಷೆ ಅನ್ನುವಂಥದ್ದು, ಕಾಮ ಅನ್ನುವಂಥದ್ದು ಪೆಟ್ಟು ಕೊಡ್ತದೆ ಅಂತ ಬುದ್ಧಿ ಕಲಿಸ್ಬೇಕಾದದ್ದು ಈಶ್ವರ ಕಲಿಸಿದ್ದದು. ಇವತ್ತಿನ ಹೋಳಿ ಹಬ್ಬ ಬಣ್ಣ ಆಡೋದು ಒಂದಾದರೆ ಕಾಮದಹನದ ಕೆಲಸ ಒಂದಾದದ್ದು ಭಾಳ ಮುಖ್ಯ. ಇವತ್ತಿನ ದಿವಸ ನಾನು ಇವತ್ತು ನಾಳೆ ನಾಡಿದ್ದು 3 ದಿವಸ ಪಾಲಕತ್ವದ ಬಗ್ಗೆ ಮಾತಾಡಬೇಕು ಅಂತ ಹಾಕ್ಕೊಂಡಿದ್ದೇನೆ. ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಮಾಡ್ತೀನಿ. ಎಷ್ಟೇ ಜನ ಒಬ್ಬರೇ ಇದ್ದರೂ ಕೂಡ 6 ಗಂಟೆಗೆ ಶುರು ಮಾಡ್ತೀನಿ. ನಾನು ಮೇಷ್ಟ್ರ ಆದ್ದರಿಂದ ನಾನು ತಡ ಮಾಡಬಾರ್ದು. ಅದಕ್ಕೆ ಇವತ್ತು ಕೂಡ ಕಾರ್ಯಕ್ರಮ 6 ಗಂಟೆಗೆ ಶುರು ಮಾಡಿದೆ. ಅದಕ್ಕೆ ದಯವಿಟ್ಟು ನಾಳೆ ಸ್ವಲ್ಪ ಸರಿಯಾದ ಟೈಮಿಗೆ ಬಂದರೆ ಚೆನ್ನಾಗಿರುತ್ತೆ. ಅದು ವಿಷಯ ತಪ್ಪಿಸ್ಕೊಂಡು ಹೋಗುತ್ತೆ ಅಂತ ಅಷ್ಟೇ. ನಾನು ಹೇಗೂ ಓದ್ಕೊಂಡಿದ್ದೀನಿ, ನನಗೇನು ನಷ್ಟ ಆಗಲಿಕ್ಕಿಲ್ಲ. ಹೇಳಬೇಕಾದದ್ದನ್ನು ತಾವು ಮುಟ್ಟದೆ ಹೋದರೆ ಪ್ರಯೋಜನ ಆಗಲಿಕ್ಕಿಲ್ಲ. ಈ ಪಾಲಕತ್ವ ಅಂತ ಬರುತ್ತೆ. ಪ್ರಪಂಚದ ನಿಯಮಗಳಲ್ಲಿ ಒಂದು. ನಮ್ಮ ವಂಶವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋಂಥದ್ದು. ಆ ಮುಂದುವರಿಸ್ಕೊಂಡು ಹೋಗುವಾಗ ಆ ಮಗು ಹುಟ್ಟುತ್ತಲ್ಲ, ಮಗು ನಿಮ್ಮದು ಅಲ್ಲ, ಅದು ಪ್ರಪಂಚದ ವಸ್ತು. ಅದು ಇಂಗ್ಲೀಷಲ್ಲಿ ಒಂದು ಹಾಡಿದೆ, ಯುವರ್ ಚೈಲ್ಡ್ ಈಸ್ ನಾಟ್ ಯುವರ್ ಚೈಲ್ಡ್ ಅಂತ. ನಿಮ್ಮ ಮಗು ನಿಮ್ಮ ಮಗ ಅಲ್ಲ. ಭ್ರಮೆ ಇಟ್ಕೊಂಡಿದ್ದೀನಿ ನನ್ನ ಮಗು ಅಂತೇಳಿ. ನಿಮ್ಮ ದೊಡ್ಡ ಮಕ್ಕಳಿದ್ರೆ ನೋಡಬೇಕು, ಕೇಳಿ ನೋಡಿ. ಮತ್ತೆ ಹತ್ತಿರದಲ್ಲಿ ಬಳಗದವ್ರು ಬರ್ತಿರ್ತಾರೆ. ಹುಡುಗನ ಚೆಂದ ಬೆಳೆಸಿದ್ದಾರೆ, ಅವನು ಜರ್ಮನಿಯಲ್ಲಿ ಕೂತ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ರೆಕ್ಕೆ ಗಟ್ಟಿ ಮಾಡಿದ್ದೀರಿ. ಆದರೆ ಒಂದು ಸಂತೋಷ ಪಡಬೇಕಾದದ್ದು, ನನ್ನ ಮಕ್ಕಳು ಎಲ್ಲಿ ಬೇಕಾದರೂ ಹಾರಿ ಹೋಗಲಿ ಜಗತ್ತಲ್ಲಿ. ರೆಕ್ಕೆಗಳನ್ನು ಗಟ್ಟಿ ಮಾಡಿದ್ದೇನೆ ಅಂದರೆ ಆತ್ಮವಿಶ್ವಾಸ ಕೊಟ್ಟಿದ್ದೇನೆ ಹುಡುಗರಿಗೆ. ಒಂದು ಸಂಸ್ಕೃತಿ ಕೊಟ್ಟಿದ್ದೇನೆ. ಯಾವುದೇ ಸಮಾಜದಲ್ಲಿ ಹೋದರೂ ಕೂಡ ಚೆಂದ ಬದುಕ್ತಾರೆ ಅವರು ಅನ್ನೋ ನಂಬಿಕೆಯಿಂದ ನೀವು ಹಾರಿಬಿಟ್ರೆ ತುಂಬ ಚೆಂದ. ಗಾಳಿಪಟ ಜನವರಿ ತಿಂಗಳಲ್ಲಿ ಗುಜರಾತಲ್ಲಿ ನೋಡಬೇಕು, ಆಕಾಶ ತುಂಬ ಬರೀ ಗಾಳಿಪಟಗಳೇ ಇರ್ತಾರೆ. ಹಬ್ಬ ಆಚರಿಸ್ತಾರೆ ಅವರು ಸಂಕ್ರಾಂತಿ ದಿವಸ, ಗಾಳಿಪಟದ ಹಬ್ಬ. ಆ ಗಾಳಿಪಟ ನನಗೆ ಯಾವಾಗಲೂ ತುಂಬ ಚೆಂದ ಅನಿಸುತ್ತೆ. ಅಷ್ಟುದ್ದ ಮೇಲೆ ಹೋಗುತ್ತೆ, ಇಷ್ಟು ದೊಡ್ಡ ಪಟ ಇರ್ತದೆ, ಮೇಲೆ ಹೋದಾಗ ಇಷ್ಟೇ ಕಾಣ್ತಾ ಇರುತ್ತೆ. ನೀವು ದಾರ ಗಮನಿಸಿದ್ದೀರಾ? ಹೀಗೆ ಜೋತ್ ಬಿದ್ದಿರುತ್ತೆ ದಾರ. ಅದು ಹಾರಾಡ್ತಾ ಇರುತ್ತೆ, ಸ್ವತಂತ್ರವಾಗಿ ಹಾರಾಡ್ದಂಗೆ ಅನಿಸುತ್ತೆ ನಿಮಗೆ. ಎಲ್ಲಿವರೆಗೂ ಅದು ಚೆನ್ನಾಗಿ ಹಾರಾಡುತ್ತೆ ಅಂದರೆ ನಿಮ್ಮ ಸೂತ್ರ ನಿಮ್ಮ ಕೈಯಲ್ಲಿ ಗಟ್ಟಿ ಇರೋ ತನಕ ಅಷ್ಟೇ. ಒಂದು ಸಲ ಸೂತ್ರ ಬಿಚ್ಚಿಬಿಟ್ರೆ ಗಾಳಿಪಟ ಎಲ್ಲಿ ಹೋಗುತ್ತೆ ಅದಕ್ಕೂ ಗೊತ್ತಿಲ್ಲ. ಆದ್ದರಿಂದ ನಾನು ಮಕ್ಕಳನ್ನು ಬೆಳೆಸುವಾಗ ಹೇಗೆ ಬೆಳೆಸಬೇಕು ಅಂತ ಬಹಳ ಚಿಂತೆ ಇದೆ ನನಗೆ. ಪುಟ್ಟ ಮಕ್ಕಳಿದ್ದಾರೆ, ನಾಳೆ ಇವರು ಏನಾಗ್ತಾರೋ ಗೊತ್ತಿಲ್ಲ ನನಗೆ. ರಾಷ್ಟ್ರಪತಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು, ದೊಡ್ಡ ವಿಜ್ಞಾನಿ ಆಗ್ಬೋದು, ನೊಬೆಲ್ ಪ್ರಶಸ್ತಿ ಬರ್ಬೋದು. ಆ ಸಾಧ್ಯತೆ ಎಲ್ಲ ಮಕ್ಕಳಿಗಿದೆ. ಯಾರೂ ಮಕ್ಕಳು ಹಣೆ ಮೇಲೆ ಬೋರ್ಡ್ ಬರ್ಕೊಂಬರಲ್ಲ, ನಾನು ಹಿಂಗೆ ಆಗ್ತೀನಿ ಅಂತ. ಆಗ್ಬಿಡ್ತಾರೆ. ಆಗೋದಕ್ಕೆ ತಯಾರಿ ನಾವು ಮಾಡಿಕೊಡ್ಬೇಕಲ್ವ. ಆ ದೃಷ್ಟಿಯಿಂದ ನನ್ನ ಪಾಲಕರ ಜವಾಬ್ದಾರಿ ಏನು? ಪಾಲಕರ ಹಕ್ಕುಗಳ ಬಗ್ಗೆ ಬೇಕಾದಷ್ಟು ಮಾತಾಡ್ತೀವಿ ನಾವು. ಪಾಲಕರ ಜವಾಬ್ದಾರಿ ಬಗ್ಗೆ ಮಾತಾಡಬೇಕು. ಆ ಮಗುವನ್ನು ಯಾವ ರೀತಿ ತಯಾರಿ ಮಾಡಿ ಕಳಿಸ್ಬೇಕು ಜಗತ್ತಿಗೆ ಅಂತ. ಈ ಮಗುನ 2 ಗಿಡ ಇದೆ. ಒಂದು ಗುಂಡಪ್ಪನವರು ಒಂದು ಮಾತು ಹೇಳ್ತಾರೆ, ಡಿ ವಿ ಗುಂಡಪ್ಪನವರು. ಅದ್ಭುತ ಪದ್ಯ ಅದು. ಒಂದು ತಾಸು ಅದರ ಮೇಲೆ ಮಾತಾಡ್ಬೋದು. ಎಸಳಿ ನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ. ಎಸಳೋದ್ರ ಗೊತ್ತಾಯ್ತಲ್ಲ, ಸಣ್ಣ ಸಸಿ ಇದೆ, ನೆಲದಲ್ಲಿ ಹಾಕಿದ್ದೀವಿ, ಕಣ್ಮುಂಚಿತ್ರ ಚಿತ್ರ ಬರುತ್ತಲ್ಲ, ಒಂದು ಸಣ್ಣ ಎಸಳು ಸಸಿ ಇದೆ, ಬೇರೆ ಗಟ್ಟಿಯಾಗಿ ಕೂತ್ಕೊಂಡು ಮೇಲೆ ಒಂದು ಹೂ ಆಗಿದೆ. ಹೂ ಗಾಳಿಗೆ ಹಿಂಗೆ ತಣಿತಾ ಇದೆ, ಕಣ್ಮುಂಚಿದ್ರೆ ಬರುತ್ತಲ್ಲ.
ಎಸಳಿ ನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ ಕುಸುಮದ ಕ್ಷೇಮ ಆ ಬಿಗಿತ ಬಿಡುತೆಗಳಿಂದ ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ ಪಸರಿಪ ನಯಸುಖವ ಮಂಕುತಿಮ್ಮ ಅಂತ ಸ್ವಲ್ಪ ಹೇಳ್ಬೇಕದನ್ನು. ಸಸಿ ಹಿಂಗಿದೆ, ಹಿಂಗೆ ಒಯ್ದಾಡ್ತಾ ಇದೆ ಅದು ಗಾಳಿಗೆ. ಬೇರೆ ಹತ್ರ ಗಟ್ಟಿ ಇದೆಯಾ ಇಲ್ವೋ? ಬೇರೆ ಹತ್ರ ಗಟ್ಟಿ ಇರಬೇಕು. ಮಣ್ಣು ಬೇರನ್ನು ಬಿಗಿಯಾಗಿ ಹಿಡ್ಕೊಂಡಿದ್ರೆ ಮಾತ್ರ ಕ್ಷೇಮ ಸಸಿ. ಮೇಲೆ ಅಲಗಾಡ್ತಾ ಇದ್ದರೆ ಚಂದ. ಒಂದು ಚಂದ, ಒಂದು ಬಿಗಿ. ಕಲ್ಪನೆ ವಿರುದ್ಧ ಮಾಡ್ಕೊಳ್ಳಿ. ಹೂವನ್ನು ಬಿಗಿಯಾಗಿ ಹಿಡ್ಕೊಂಡು ಬೇರೆ ಸೆಟ್ಲ್ ಮಾಡಿದರೆ ಏನಾಗುತ್ತೆ? ಗಿಡ ಸತ್ತೋಗ್ತದೆ. ಕೆಳಗಡೆ ಬಿಗಿ ಇರಬೇಕು. ಅದು ನಮ್ಮ ಸಂಸ್ಕೃತಿ. ಅದು ಎಸಳು ಅಂದ್ರೆ ಮಗು ಅಂತ ತಿಳ್ಕೊಳ್ಳಿ. ಕಣ್ಮುಂದೆ ಒಂದು ಮಗು ತೊಗೊಂಬನ್ನಿ. ಈಗ ತಾನೇ ಹುಟ್ಟಿದ ಮಗು ದೊಡ್ಡದಾಗಿ ಹೋಗ್ತದೆ. ಮಗು ಬೆಳೀತಾ ಇರಬೇಕಾದ್ರೆ ಅದರ ಬೇರು ಗಟ್ಟಿಯಾಗಿರಬೇಕು. ಬೇರು ಅಂದರೆ ಸಂಸ್ಕೃತಿ. ನಮ್ಮದೊಂದು ಸಂಸ್ಕೃತಿ ಅಂತಿದೆ. ಸಂಸ್ಕೃತಿ ಅಂತ ಏನು ಹೇಳಿ? ಯಾವ ಗುಣ ಮನುಷ್ಯರನ್ನು ಪ್ರಾಣಿಯಿಂದ ಬೇರೆ ಮಾಡ್ತದೋ ಅದು ಸಂಸ್ಕೃತಿ. ಪ್ರಾಣಿಗಳಿಗೆ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಮಾಡದೇ ಇರುವಂಥ ಗುಣ ಇದೆಯಲ್ಲ, ಅದು ಸಂಸ್ಕೃತಿ. ಒಂದು ಕುರ್ಕೊಂಡು ಓಡಾಡ್ಬೋದು. ನೋಡಿ, ಹುಚ್ಚ ಅಂತಾರೆ ಓದಿದರೆ. ಕೂತ್ಕೊಂಡು ಓಡಾಡಿದ ಹುಚ್ಚ ಅಂತಾರೆ. ಸಭ್ಯಗ್ರಸ್ತ ಹಂಗೆ ಮಾಡಲ್ಲ. ಪಾಪ ತಲೆ ಸರಿ ಇಲ್ಲ ಅವನು ಅಂತಾರೆ. ಒಬ್ಬ ಮನುಷ್ಯ ಸಂಸ್ಕೃತಿವಂತ ಇದ್ದರೆ ಕೂಗಾಡಲ್ಲ. ಅಂದರೆ ಯಾವ ಸ್ವಭಾವ ಅವನ್ನ ಕೂಗಬೇಡ ಅಂತ ಕಲಿಸ್ತದೋ ಅದು ಸಂಸ್ಕೃತಿ. ಹುಚ್ಚುಚ್ಚಾರ ಬಟ್ಟೆ ಹಾಕ್ಕೊಂಡು ಹೋಗೋದು ಯಾರಾದ್ರೂ ಹಾಕ್ಕೊಂಡು ಹೋಗ್ಬೋದು. ಹಾಗೆ ಹಾಕ್ಕೋಬಾರದು ಅಂತ ಮನಸ್ಸನ್ನು ನಿಯಮ ಮಾಡ್ತದಲ್ಲ, ಅದು ಸಂಸ್ಕೃತಿ. ಹೋಗ್ತಾ ಹೋಗ್ತಾ ಪಟಾರ ಅಂತ ಕಪಾಳೆ ಹೊಡಿಬೋದು ಯಾರಿಗೊಬ್ಬರಿಗೆ. ಯಾಕೆ ಹಿಂಗೆ ಮಾಡ್ತಾರೆ? ಅವನು ಹೊಡಿಬಾರ್ದು ಅಂತ ಮನಸ್ಸಿಗೆ ನಿರ್ಧಾರ ಮಾಡ್ಕೋತೀವಿ, ಅದು ಸಂಸ್ಕೃತಿ. ಯಾವ ರೀತಿ ಬದುಕಿದ್ರೆ ಮನುಷ್ಯ ಜೀವನ ಚೆನ್ನಾಗಿರುತ್ತೋ ಅಂತ ಅನಿಸುತ್ತೋ ಅದು ಸಂಸ್ಕೃತಿ. ಮಗು ಕಲಿಸ್ಬೇಕಾದ್ರೆ ಬೇರು ಗಟ್ಟಿ ಇರಬೇಕಾದ್ರೆ. ಇದು ಗಟ್ಟಿ ಇದ್ದು ಮ್ಯಾಲೆ ಸ್ವತಂತ್ರ ಇರಬೇಕು. ಹುಡುಗ ತಾನು ಆಡಾಡಬೇಕು. ನಾಗಡೆ ಹೇಳಿದ್ದೆಲ್ಲ, ಹುಡುಗ ಜರ್ಮನಿಗೆ ಹೋಗ್ತಾನೋ, ಇಂಗ್ಲೆಂಡಿಗೆ ಹೋಗ್ತಾನೋ, ಅಮೆರಿಕಕ್ಕೆ ಹೋಗ್ತಾನೋ, ದಿಲ್ಲಿಗೆ ಹೋಗ್ತಾನೋ, ಮುಂಬೈಗೆ ಹೋಗ್ತಾನೋ, ಹೋಗ್ಲಿ. ಸ್ವತಂತ್ರ ಇದೆ. ಎಲ್ಲಿವರೆಗೂ ಹುಡುಗನ ಗ್ಯಾರಂಟಿ ಇದೆ, ನಿಮಗೆ ಮಗು ಗ್ಯಾರಂಟಿ ಇದೆ ಅಂದರೆ ಬೇರೆ ಎಲ್ಲಿವರೆಗೂ ಗಟ್ಟಿ ಆಗಿದೆಯೋ ಅಲ್ಲಿ ಬೇಕಾದ್ರೆ ಅಡ್ಡಾಡಲಿ, ಮೇಲೆ ಅಂತ ತೊಂದರೆ ಇಲ್ಲ. ಅಂದರೆ ಸಂಸ್ಕೃತಿಯನ್ನು ಗಟ್ಟಿ ಮಾಡಿ ಕಳಿಸ್ಬೇಕು. ಕುಸುಮದ ಕ್ಷೇಮ ಆ ಬಿಗಿತ ಬಿಡುತೆಗಳಿಂದ. ಮೇಲೆ ಬಿಡುವು ಇರಬೇಕು, ತೆಳಗೆ ಬಿಗಿ ಇರಬೇಕು. ನಾವು ಮಕ್ಕಳನ್ನ ಹಾಗೆ ಬೆಳೆಸಬೇಕು ಅಂತ ಬರ್ತದೆ. ನಾನೊಂದು ಪದ್ಧತಿ ಹಾಕ್ಕೊಂಡಿದ್ದೀನಿ. ಅದ್ರ ಪ್ರಕಾರ 2 ದಿವಸ, ಇವತ್ತು ಇನ್ನು ಮುಂದೆ 2 ದಿವಸ ಹೋಗೋಣ. ಸರಿಯಾಗಿ 6 ಗಂಟೆಗೆ ಶುರು ಮಾಡ್ತೀವಿ. ಯು ಕ್ಯಾನ್ ಸೆಟ್ ಯುವರ್ ವಾಚ್ ರೈಟ್. ಐ ವಿಲ್ ಸ್ಟಾರ್ಟ್ ಎಟ್ 6 o'clock ಆ್ಯಂಡ್ ದೆನ್ ಐ ಸ್ಟಾಪ್ ಎಟ್ 7 o'clock. 7 ಗಂಟೆಗೆ ನಿಲ್ಲಿಸ್ತೀನಿ. ಮುಂದೆ ಪ್ರಶ್ನೋತ್ತರ ಅವಧಿ. ಬರೀ ನಾನು ತಿಳಿದದ್ದು ಮಾತಾಡೋದು ಮುಖ್ಯ ಅಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕಾದದ್ದು ನನ್ನ ಕರ್ತವ್ಯ. ಆದ್ದರಿಂದ 7ರ ನಂತರ ನೀವೆಷ್ಟು ಪ್ರಶ್ನೆ ಕೇಳ್ತೀರೋ ಅಷ್ಟು 7:30 ತನಕ ಮಾತ್ರ. ನಾವು 7 ನಿಲ್ಲಿಸೋಣ, ಒಂದು ದಿವಸ ಮಾತು ಶುರು ಮಾಡಿ. ಆಗ್ಬೋದಾ? ಈ ಸ್ಟ್ರಕ್ಚರ್ ಸರಿ ಇದೆಯಾ? ಓಕೆ. ಈಗ ನಾನು ಅನುಕೂಲ ಆಗಲಿ ಅಂತ ಪ್ರೊಜೆಕ್ಷನು ಮಾಡಿದ್ದೀನಿ. ಯಾಕಂದರೆ ಕೆಲವರಿಗೆ ಮರ್ತು ಹೋಗುತ್ತೆ ಅಂತ ಇರ್ತೀವಿ. ಹೇಳಿದ್ದೆಲ್ಲ ಮರ್ತು ಹೋಗ್ತದೆ ಅಂತ. ನಿಮ್ಮ ಕಡೆ ಎಲ್ಲರಿಗೂ ಮೊಬೈಲ್ ಇದೆ. ಮೊಬೈಲಲ್ಲಿ ಒಂದು ಕ್ಯಾಮ್ರಾ ಇದೆ. ಆ ಸ್ಲೈಡನ್ನು ಬೇಕಾದ್ರೆ ಫೋಟೋ ತಕ್ಕೋಬೋದು ನೀವು. ಅದ್ರ ಪಾಯಿಂಟ್ ಸಿಗುತ್ತೆ ನಿಮಗೆ. ಈಗ ಶಾಲೆಯಲ್ಲೂ ಹಾಗಾಗಿದೆ. ನಮ್ಮ ಶಾಲೆಯಲ್ಲಿ ಇಲ್ಲ, ಬೇರೆ ಬೇರೆ ಕಾಲೇಜ್ಗಳಲ್ಲಿ ಏನು ಮಾಡ್ತಾರೆ, ಹುಡುಗರು ನೋಟ್ಸ್ ಬರ್ಕೊಳ್ಳೋದೇ ಇಲ್ಲ, ಫೋಟೋ ತಗೊಂಬಿಡ್ದು. ಹುಡುಗ ಬೋರ್ಡ್ ಬರ್ದಿದ್ದನ್ನು ಹಂಗಾಗಬಾರ್ದು. ದಯವಿಟ್ಟು ಗಮನಿಸಿ. ಇದೊಂದು ಸಣ್ಣ ತಮಾಷೆ ಮಾತು ನನ್ನ ಗೆಳೆಯ ಬರೆದದ್ದು. ಜಾನ್ ವಿಲ್ಮಾಟ್ ಅಂತ ಇಂಗ್ಲೆಂಡಲ್ಲಿ ಇದ್ದಾನೆ. ಆಕ್ಸ್ಫರ್ಡಲ್ಲಿ ಮೇಷ್ಟ್ರು ಅವನು. ನಾನು ಇಂಗ್ಲೆಂಡಿಗೆ ಹೋದ ಭೇಟಿ ಆಗ್ತೀನಿ ಅವನ. ಒಳ್ಳೆ ಮೇಷ್ಟ್ರು ಅವನು. ಅವನು ಬರೆದಿದ್ದಾನೆ, ಬಿಫೋರ್ ಐ ಗಾಟ್ ಮ್ಯಾರಿಡ್ I had 6 theories about bringing up children. Now I have 6 children, but no theory. ಮದುವೆ ಆಗೋದಕ್ಕಿಂತ ಮೊದಲು ಮಕ್ಕಳನ್ನು ಹೆಂಗೆ ಬೆಳೆಸಬೇಕು ಅಂತ 6 ಸಿದ್ಧಾಂತಗಳು ನನ್ನ ಕಡೆ ಇತ್ತು. ಹಿಂಗೆ ಬೆಳೆಸಬೇಕು, ಹಿಂಗೆ ಬೆಳೆಸಬೇಕು, ಹಿಂಗೆ ಬೆಳೆಸಬೇಕು ಅಂತ ಓದಿ ತಿಳ್ಕೊಂಡಿದ್ದೆ. ಸಿದ್ಧಾಂತಗಳನ್ನೆಲ್ಲ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೆ. ಈಗ ಏನಾಗಿದೆ, 6 ಮಕ್ಕಳಿದ್ದಾರೆ, ಒದ್ದು ಸಿದ್ಧಾಂತ ವರ್ಕ್ ಆಗಲ್ಲ ಅಲ್ವಾ? ನೀವು ಅಡುಗೆ ಮಾಡ್ಬೇಕಾದ್ರೆ ರೆಸಿಪಿ ಬುಕ್ ಇಟ್ಕೊಂಡು ಮಾಡ್ಬೋದಪ್ಪ. ರೆಸಿಪಿ ಬುಕ್ ಇಟ್ಕೊಂಡು ಹಿಂಗೆ ಮಾಡ್ಬೋದು. ಮಕ್ಕಳನ್ನ ಹೆಂಗೆ ಬೆಳೆಸೋಕ್ಕಾಗತ್ತಾ? ಯಾವ ಪುಸ್ತಕ ಹಿಡ್ಕೊಂಡು ಮಕ್ಕಳನ್ನ ಬೆಳೆಸೋಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾನೆ ಅವನು, ಮದುವೆಕ್ಕಿಂತ ಮೊದಲು 6 ಥಿಯರಿ ಇತ್ತು ನನಗೆ, ಈಗ 6 ಮಕ್ಕಳಿದ್ದಾರೆ, ಯಾವ ಥಿಯರಿನೂ ಇಲ್ಲ. ಅಂದರೆ ಏನರ್ಥ ಹೇಳಿ? ಈ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ನೀವೇ ಕಂಡುಕೋಬೇಕು. ಅದನ್ನು ಪ್ರತಿಯೊಂದು ಮಗುಗೂ ಬೇರೆ ರೀತಿಯೇ ಇದೆ ಬೆಳೆಸೋವಂಥದ್ದು. ಅದ್ಯಾಕೆ ನಿಮ್ಮ ಮನೆಯಲ್ಲಿ 2 ಮಕ್ಕಳಿದ್ದರೆ ಮೊದಲನೇ ಮಗು ಬೆಳೆಸಿದಂಥ ರೀತಿ 2ನೇ ಮಗು ವರ್ಕ್ ಆಗಲ್ಲ. ಅದು ನೋಡಿದ್ದೀರಾ ನೀವು?
ಮೊದಲೇ ಮಗು ಸಂಭಾವಿತ ಇರುತ್ತೆ ಸಾಮಾನ್ಯವಾಗಿ. ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿರುತ್ತೆ, ಹ್ಞೂ ಅಂತದೆ, ಭಯ ಇರುತ್ತೆ, ಅಪ್ಪನ ಬಗ್ಗೆ ಭಯ ಇದೆ ಅದಕ್ಕೆ. ಎರಡನೇದು ಉಪದ್ವ್ಯಾಪಿ ಇರುತ್ತೆ, ಬಹಳ ಉಪದ್ವ್ಯಾಪಿ ಇರುತ್ತೆ ಎರಡನೇದು. ಯಾಕೆ ಗೊತ್ತಾ? ಇನ್ಶೂರೆನ್ಸ್ ಇದೆ ಅದಕ್ಕೆ. ಇನ್ಶೂರೆನ್ಸ್ ಏನು ಹೇಳಿ? ಅಣ್ಣ ತಮ್ಮ ಜಗಳ ಆಡಿದ್ರೆ, ಅಣ್ಣ ತಂಗಿ ಜಗಳ ಆಡಿದ್ರೆ ಬೈಯೋದು ಯಾರಿಗೆ ನೀವು? ದೊಡ್ಡದಕ್ಕೆ ಬೈಯೋದು ನೀವು ಅಲ್ವಾ? ಅವ್ನು ಸಣ್ಣನ ಗೊತ್ತಿದೆ, ಏನಾದರೂ ಅಣ್ಣನಿಗೆ ಬೀಳುತ್ತೆ, ನನಗೇನು ಬೀಳಲ್ಲ ಅಂತ ಗೊತ್ತು ಅವನಿಗೆ. ಅದರಿಂದ ಇನ್ಶೂರೆನ್ಸ್ ಇದೆ, ಅವ್ನು ಬೇಕಾದಂಗೆ ಗಲಾಟೆ ಮಾಡ್ಬೋದು. ಆದ್ದರಿಂದ ಎಷ್ಟೋ ಸಲ ಅಪ್ಪ ಅಮ್ಮಂದು ಹೇಳೋದು ಕೇಳಿದ್ದೀನಿ ನಾನು. ಈ ಎರಡನೇದು ಹಿಂಗಿರ್ತದೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಮೊದಲೇ ಚೆನ್ನಾಗಿರ್ತದು, ಎರಡನೇದು ಹಿಂಗೆ ಆಗ್ತದೆ ಅಂದ್ಕೊಂಡಿದ್ವಿ, ನಾವು ಹಿಂಗೆ ಯಾಕೆ ಆಯ್ತಿದ್ವು? ಎರಡು ಮಕ್ಕಳನ್ನ ಒಂದೇ ರೀತಿ ಬೆಳೆಸೋಕ್ಕಾಗಲ್ಲ. ಯಾವ ಥೇರಿನೂ ಬೇಕಿಲ್ಲ ಅಂತ ಹೇಳಿದ್ನಲ್ಲ, ಅದು ಅಲ್ಲದೆ ಮೊದಲನೇ ಮಗು ಮಾಡಿಸಿದಂಥ ಥೇರಿ ಎರಡನೇ ಮಗು ವರ್ಕ್ ಆಗಲ್ಲ. ಯಾಕೆ ಹೇಳಿ? ಪ್ರತಿಯೊಂದು ಮಗುವೂ ಬೇರೆನೆ, ಪ್ರತಿಯೊಂದು ಮಗುವೂ ಬೇರೆನೆ, ಪೂರ ಬೇರೆ. ಎಷ್ಟರ ಮಟ್ಟಿಗೆ ಅಂದರೆ ನಿಮ್ಗೆ ಮಜಾ ಹೇಳ್ತೀನಿ, ಅಂಡಂಗೆ ಮಾಡಿ ತಮ್ಮನಿಗೆ ಮಾಡೋಕ್ಕಾಗೋದೇ ಇಲ್ಲ, ರಿವರ್ಸ್ ಮಾಡಬೇಕಾಗತ್ತೆ ಎಷ್ಟೋ ಸಲ. ಪೂರ್ತಿ ಪದ್ಧತಿನೇ ಬೇರೆ ಮಾಡ್ಕೋಬೇಕು, ಅಪೇಕ್ಷೆಗಳೇ ಬೇರೆ ಅವರು. ಮತ್ತು ಎರಡೂ ವಯಸ್ಸು ನಡುವೆ ಅಂತರ ಕಮ್ಮಿ ಇದ್ದರೆ ಜಗಳ ಬೇರೆ ಶುರು ಆಗುತ್ತೆ. ಇಬ್ಬರಿಗೂ ಒಂದೇ ಬೇಕು, ಇಬ್ಬರು ಜಗಳ. ಆ ಜಗಳ ನಿಭಾಯಿಸೋದು ಬಹುಶಃ ಗಲ್ಫ್ ವಾರ್ ನಿಲ್ಲಿಸೋದು ಈಸಿ, ಅದು ಕಷ್ಟ ಅನಿಸ್ಬಿಡುತ್ತೆ.